ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಮದ್ದಿಡಿ ಆಗಿದೆ ಅಂತೇಳಿ ಅನ್ನಿಸ್ತಾ ಇದೆಯೋ, ಅಕಸ್ಮಾತ್ ಮದ್ದಿಡಿ ಆಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಏನಾದ್ರೂ ಹಾಸುಪಾಸಿನಲ್ಲಿ ಏನಾದರೂ ಬಾಧೆಗಳು ಕಾಡ್ತಾ ಇರುತ್ತಲ್ವಾ, ಅಂಥ ಒಂದು ಸಂದರ್ಭದಲ್ಲಿ ನಮಗೆಲ್ಲೂ ಟ್ರೀಟ್ಮೆಂಟು ಕೂಡ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ, ಹಣದ ಅಭಾವವಿದೆ, ಮತ್ತು ಏನೇ ಒಂದು ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಅಂತೇಳಿ ಹೋಗಬೇಕಾದ್ರೂ ನಮಗೆ ತುಂಬಾ ಅಡೆತಡೆ ಇರುವಂತಹ ಪರಿಸ್ಥಿತಿ ಇದೆ ಅಂತ ಅಂದರೆ, ಕೆಲವೊಂದೊಂದು ರೆಮಿಡಿಯಿಂದ ನಿಮಗೆ ತೀರಾ ಕಾಡ್ತಾ ಇರುತ್ತಲ್ವಾ. ಇವಾಗ ನೋಡಿ, ನಿಮ್ಮ ಒಂದು ಹೆಲ್ತ್ ವಿಚಾರದಲ್ಲೇ ಆಗಿರ್ಬೋದು, ಮತ್ತು ಮಾನಸಿಕವಾಗಿ ದೈಹಿಕವಾಗಿ ಏನು ಒಂದು ಅನಾರೋಗ್ಯ ಪೀಡಿತರಾಗಿರ್ತಿರಲ್ಲ, ಅಲ್ಲಿಂದ ಈಚೆಗೆ ಏನು ಅಕಸ್ಮಾತ್ ನಿಮ್ಮ ಬಾಧೆ ಕಾಡ್ತಾ ಇರ್ತಲ್ಲ, ಮತ್ತು ಮುಂದೆ ಬಾಧೆ ಕಾಡದೆ ಇದ್ದಂಗೆ ಕೆಲವೊಂದೊಂದನ್ನು ನಾವು ಅದನ್ನ ಅಲ್ಲಲ್ಲೇ ಸ್ಟ್ರಕ್ ಮಾಡ್ಬೋದು. ಅದನ್ನು ಯಾವ ರೀತಿ ಅಂತ ಹೇಳ್ಬಿಟ್ಟು ಸುಲಭವಾಗಿ ನಾನು ಇವತ್ತು ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು, ಒಂದು ಪ್ರೇಯರ್ ಮುಖಾಂತರವಾಗಿ ಅದನ್ನು ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಫಾಲೋ ಮಾಡಿದ್ರೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಅದು ಸ್ಟೆಪ್ಪು ಹೋಗ್ತಾ ಇರುತ್ತಲ್ವ ಮುಂದಕ್ಕೆ, ಅದು ಅಲ್ಲಲ್ಲೇ ಅದನ್ನೆಲ್ಲ ಕಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಸರಳವಾಗಿ ಹೇಳಬೇಕು ಅಂತ ಅಂದರೆ, ಸ್ವಲ್ಪ ಗೋಮೂತ್ರವನ್ನು ತೆಗೆದುಕೊಳ್ಳಿ, ಮತ್ತು ಒಂದು ಅರ್ಧ ನಿಂಬೆಹಣ್ಣು ಹೋಳಿರುತ್ತಲ್ಲ ಅದು, ಅದ್ರ ಜೊತೆಯಲ್ಲಿ ದಪ್ಪ ಉಪ್ಪು ಬೇಕಾಗುತ್ತೆ. ದಪ್ಪ ಉಪ್ಪಿನ ಜೊತೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಮೆಣಸು ಬೇಕಾಗುತ್ತೆ. ಅಂದರೆ ಕೆಂಪು ಮೆಣಸು, ಈಗ ಮೆಣಸು ಅಂದರೆ ಬಾಲ ಮೆಣಸು ಬರುತ್ತಲ್ಲ, ಅದೆಲ್ಲ ಹೇಳ್ತಾ ಇರೋದು. ಕೆಂಪು ಮೆಣಸು, ಗುಂಟ್ನೂರು ಮೆಣಸು ಅಂತೀವಲ್ಲ, ಆ ಥರದ ಒಂದು ಮೆಣಸನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದಿಷ್ಟನ್ನು ಕೂಡ ಅಷ್ಟೇ ಕಲರ್ ನೀರಿನಲ್ಲಿ ಹಾಕಬೇಕಾಗುತ್ತೆ. ಅರಿಶಿನ ನೀರು ಸೇರಿಸಿರ್ತೀರಲ್ಲ, ಆ ಒಂದು ಕಲರ್ ನೀರಿನಲ್ಲಿ ಅದಿಷ್ಟನ್ನು ಹಾಕ್ಬಿಟ್ಟು ಅದ್ರ ಜೊತೆಯಲ್ಲಿ ನೀವು ಒಂದು ಪ್ರೇಯರ್ನ ಮಾಡ್ಕೋಬೇಕಾಗುತ್ತೆ. ನಮ್ಮ ಆಸುಪಾಸಿನಲ್ಲಿ ಇರುವಂತಹ ಒಂದು ಪ್ರಭಾವಳಿನಲ್ಲಿ ಇರುವಂತಹ ಒಂದು ಕೆಟ್ಟ ಎನರ್ಜಿ ಏನಿದೆಯೋ, ಆ ಒಂದು ಕೆಟ್ಟ ಎನರ್ಜಿ ಈ ಒಂದು ರೆಮಿಡಿ ಮಾಡ್ತಾ ಏನಲ್ಲ, ಇದ್ರ ಮುಖಾಂತರವಾಗಿ ಅದು ಸಂಪೂರ್ಣವಾಗಿ ಅದಕ್ಕೆ ಬೀಳಲಿ ಅಂತ ಹೇಳಬೇಕಾಗುತ್ತೆ. ಹೇಳಿದ ಆದಮೇಲೆ ಲಾಸ್ಟಲ್ಲಿ ಆ ನೀರನ್ನು, ಒಂದು ಬಾಟ್ಲು ನೀರನ್ನು ಹಾಕಬೇಕಾಗುತ್ತೆ. ಆ ಬಾಟಲ್ ನೀರು ಯಾವ ಥರ ನೀವು ತೆಗೆದುಕೊಂಡು ಬರಬೇಕು ಅಂತ ಅಂದರೆ, 3 ದಾರಿ ಸೇರಿರ್ತಕ್ಕಂಥ ಜಾಗದಿಂದ ಅಲ್ವಾ, 3 ರೀತಿಯಾಗಿರ್ತಕ್ಕಂತಹ ನೀರು. ಅಂದರೆ ಇವಾಗ ನಮ್ಮದು ಒಂದು ಮನೆ ಅಂತ ತಿಳ್ಕೊಳ್ಳಿ, ಇದು ಒಂದು ಏರಿಯಾ, ಇದೊಂದು ರೋಡು ಅಂತ ತಿಳ್ಕೊಳ್ಳಿ. ಈ ರೋಡಿನಲ್ಲಿ ಯಾರ್ದಾದ್ರು ಮನೆಯಲ್ಲಾದರೂ ಹೋಗಿ ನಲ್ಲಿನಲ್ಲಿ ನೀರು ಹಿಡ್ಕೊಂಡು ಬರ್ಬೋದು, ಅಥವಾ ಹೊರಗಡೆ ನಲ್ಲಿಗಳಿರುತ್ತಲ್ಲ ಅಲ್ಲಾದರೂ ಒಂದು ನೀರು ಹಿಡ್ಕೊಂಡು ಬರ್ಬೋದು. ಆಮೇಲೆ ಇನ್ನೊಂದು ರೋಡ್ ಚೇಂಜ್ ಮಾಡಿ, ಅಲ್ಲಿಗೆ 3 ದಾರಿ ಚೇಂಜ್ ಆಗುತ್ತೆ. ಆ ಒಂದು ಬಾಟಲಲ್ಲಿ, ಒಂದು ಬಾಟಲ್ ಇರುತ್ತಲ್ಲ ಅದರಲ್ಲಿ 3 ಭಾಗ ಮಾಡ್ಕೊಳ್ಳಿ. 3 ರೀತಿಯಾಗಂತ ನೀರನ್ನು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಇವಾಗ ಇದು ಕಲ್ಲರ್ ನೀರು ಮಾಡಿರ್ತೀರಲ್ಲ, ಅದನ್ನು ಸಂಪೂರ್ಣವಾಗಿ ಆ ನೀರೊಳಗಡೆ ತುಂಬಬೇಕಾಗುತ್ತೆ. ತುಂಬಿದ ಆದಮೇಲೆ ನೆಕ್ಸ್ಟು ಆ ನೀರಿನ ಮೇಲೆ ಕರ್ಪೂರವನ್ನು ಹಚ್ಚಬೇಕಾಗುತ್ತೆ. ಕರ್ಪೂರವನ್ನು ಹಚ್ಚಿ ನೋಡಿ,